ನೀವು ಇಲ್ಲಿ ಮಂತ್ರಾಲಯ ಆ ಗೇಟ್ ಏನಿದೆ ಅಲ್ಲಿನ ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಗೆ ಕಾಣ್ಬೋದು ಫುಲ್ ಒಂದು ಇಂದ್ರಲೋಕಕ್ಕೆ ಬಂದಂಗೆ ಆಗುತ್ತೆ. ಏನಕ್ಕಂದ್ರೆ ಎಲ್ಲ ದೇವರುಗಳು ಇಲ್ಲಿದ್ದಾರೆ. ಹಬ್ಬ ಅಂತೂ ಕಾದು 1 ಅವರ್ ಕಾದು 2 ಪ್ಯಾಕೆಟ್ ಪ್ರಸಾದ ಸಿಕ್ತು. 2 ಕೊಡೋದಂತೆ, ಅದ್ರ ಮೇಲೆ ಕೊಡೋದಲ್ವಂತೆ, ಪರಿಮಳ ಪ್ರಸಾದ ಅಂತ. ಅದೊಂದು ಸ್ವೀಟ್ ಬರುತ್ತೆ ಗೊತ್ತಾ. ಸೊ ಇಲ್ಲಿ ಎಲ್ಲ ಕತೆಗಳೇ ನಮ್ಮ ಮೈಸೂರಿನ ನಂಜನಗೂಡು ಕಥೆನೂ ಒಂದಿದೆ. ಕಾಲಕೂಟ ವಿಷ ಉತ್ಪತ್ತಿಯಾದಾಗ ಶಿವ ವಿಷವನ್ನು ಕುಡಿದು ನಂಜುಂಡೇಶ್ವರನ ಆದ ಅಂತ ಕೇಳಿರ್ಬೋದು. ಅದನ್ನು ವಿಚಾರ ಅಂದರೆ ನಿಮಗೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಏಕಶಿಲಾ ಬೃಂದಾವನ ನೋಡ್ಲಿಕ್ಕೆ ಸಿಗೋದಿಲ್ಲ. ಅದು ರಾಯಚೂರು ಜಿಲ್ಲೆಯ ಬಿಚ್ಚಾಲೆಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದು. ಇದು ಪಂಚಮುಖಿ ಆಂಜನೇಯ ಸ್ವಾಮಿಗಳ ನಿಜವಾದ ಪಾದ ಅಂತ. ರಾಯಚೂರಲ್ಲಿ ಮುಖ್ಯವಾದ ಬೆಳೆ ಯಾವುದು ಗೊತ್ತಾ? ಹತ್ತಿ ಗಿಡ ಹೆಂಗಿದೆ ನೋಡಿದ್ದೀರಾ? ನಾನೀಗ ತೋರಿಸ್ತೀನಿ ನೋಡಿ. ಇದೇ ಹತ್ತಿ ಗಿಡ ಹೆಂಗೆ ಬೆಳೆದಿದೆ ನೋಡಿ. ಅದಾದ್ಮೇಲೆ ಬೆಳ್ಳಿ ತೇರ್ ಮೇಲೆ ಈಗ ಕೊನೆಯದಾಗಿ ಚಿನ್ನದ ತೇರಿನ ಮೇಲೆ ಕುತ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಎಲ್ಲನೂ ನೋಡಿದೆ. ಚಿನ್ನದ ರಥೋತ್ಸವ ಹೇಗೆ ನಡೀತಿದೆ ಅದನ್ನು ತೋರಿಸ್ತೀನಿ ನೋಡಿ. ಎಲ್ರಿಗೂ ನಮಸ್ಕಾರ. ಎಲ್ಲರಂತಲ್ಲ ಈ ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸುಮಾರು ವರ್ಷದಿಂದ ಅನ್ಕೋತಿದ್ದೆ ಇಲ್ಲಿಗೆ ಬಂದೋಗ್ಬೇಕು. ಏನು ಮಾಡಿದ್ರೂ ಆಗ್ತಾ ಇರಲಿಲ್ಲ. ಏನಾರು ಒಂದು ಅಡೆತಡೆ ಇರ್ತಿತ್ತು. ಯಾರ ಜೊತೆ ಹೋಗ್ಬೇಕಂತ ಅಂದ್ಕೊಂಡ್ರು ಕೂಡ ಆಗ್ತಾ ಇರಲಿಲ್ಲ, ಅಥವಾ ನಾನೇ ಬರಬೇಕು ಅಂದ್ಕೊಂಡ್ರು ಆಗ್ತಾ ಇರಲಿಲ್ಲ. ಕೊನೆಗೂ ಬಂದೇ ಬಿಟ್ಟಿದ್ದೀನಿ ಆಗಿದ್ದಾಗಲಿ ಅಂತ. ಎಲ್ಲಿಗೆ ಅಂದರೆ ನಿಮಗೆ ಕಾಣ್ತಿರ್ಬೋದು ಹಿಂದ್ಗಡೆ ಗುರು ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಶ್ರೀ ಕ್ಷೇತ್ರ ಮಂತ್ರಾಲಯಕ್ಕೆ. ಕೊನೆಗೂ ಬಂದೇ ಬಿಟ್ಟಿದ್ದೀನಿ. ನೈಟ್ ಬಸ್ ಹತ್ತದೆ, ಬೆಳಗ್ಗೆ ಇಲ್ಲಿ ತಂದುಬಿಟ್ರು. ಇಲ್ಲೊಂಚೂರು ರೂಮ್ ತೊಗೊಂಡು ಫ್ರೆಶ್ ಅಪ್ ಆಗಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಇಲ್ಲಿದ್ದ ವ್ಯವಸ್ಥೆಗಳು ಯಾವ ರೀತಿ ಹೋಗಬೇಕು ಏನೂ ಗೊತ್ತಿಲ್ಲ. ನಮ್ಮ ಮೈಸೂರಿನ ಒಬ್ಬರು ಕಂಟೆಂಟ್ ಕ್ರಿಯೇಟರ್ ಕರುನಾಡು ಬ್ರೋ ಅಂತ ಒಬ್ಬರಿದ್ದಾರೆ, ಅವ್ರು ರೀಲ್ ನೋಡ್ಕೊಂಡು ಬಂದಿದ್ದೀನಿ. ಸೊ ನೋಡೋಣ ಹೇಗೆಲ್ಲ ಇರುತ್ತೆ, ಹೇಗೆ ದರ್ಶನ ಸಿಗುತ್ತೆ, ನಮ್ಮ ರಾಯರು ನಮಗೆ ಹೇಗೆ ದರ್ಶನ ಭಾಗ್ಯವನ್ನು ಕೊಡ್ತಾರೆ. ಆಮೇಲೆ ಇಲ್ಲಿ ಎಷ್ಟು ವಿಚಾರಗಳಿದೆ ಎಲ್ಲನೂ ತಿಳ್ಕೊಂಡು ಒಂದು ರೌಂಡ್ ಬಂದು ನಿಮಗೂ ತೋರಿಸ್ತೀನಿ. ಬನ್ನಿ ಫಸ್ಟು ದರ್ಶನ ಮಾಡಿಬಿಡೋಣ, ಆಮೇಲೆಲ್ಲ ನೋಡೋಣ. ಫ್ರೀ ಎಂಟ್ರಿಗೆ ಹೋಗ್ಲಾ ಅಥವಾ ಇದು ಸೇವಾ ದರ್ಶನದ ಏನಾದ್ರು ಟಿಕೆಟ್ ತೊಗೊಂಡು ಹೋಗ್ಲಾ ಗೊತ್ತಾಗ್ತಿಲ್ಲ. ಅಲ್ಲಿ ವಿಚಾರಿಸ್ಬಿಟ್ಟು ಆಮೇಲೆ ಹೋಗ್ತೀನಿ. ಬನ್ನಿ ನೋಡೋಣ. ಕೆಲವ್ರದಲ್ಲಿ ದರ್ಶನ ಆಯಿತು ಅನಿಸುತ್ತೆ. ರಶ್ ಏನು ಅಷ್ಟೊಂದು ಕಾಣ್ತಿಲ್ಲ, ಬಿಕಾಸ್ ಇವತ್ತು ಗುರುವಾರ ಅಲ್ಲ ಬುಧವಾರ, ಹಾಗಾಗಿ ನಾಳೆ ಆದರೆ ಬಹುಶಃ ರಶ್ ಜಾಸ್ತಿ ಇರುತ್ತೆ. ಬನ್ನಿ ನೋಡೋಣ. ನೀವಿಲ್ಲಿ ನೋಡ್ಬೋದು ಬೃಂದಾವನದಲ್ಲಿ ಏನು ನಡೀತಿದೆ, ಯಾವ ಅಭಿಷೇಕ ನಡೀತಿದೆ ಅಂತ ಡಿಸ್ಪ್ಲೇ ಮುಖಾಂತರ ತೋರಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ರಾಯರ ಒಂದು ಮಂತ್ರ ಸಹ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಇದು ನಮ್ಮ ಮಂತ್ರಾಲಯ ನೋಡಿ, ಇದರ ವಿಹಂಗಮ ನೋಟ. ಕಾಮಧೇನು ನಮ್ಮ ಮಂತ್ರಾಲಯದಲ್ಲಿ ಇರಲೇಬೇಕಿದು. ಅತಿ ಹೆಚ್ಚು ಸಂಖ್ಯೆಯಲ್ಲಿದ್ದಾವೆ. 3 ಕೋಟಿ ದೇವರುಗಳು ಇದರಲ್ಲಿ ಇದೆಯಂತೆ. ಒಂದು ನಮಸ್ಕಾರ ಮಾಡ್ಕೊಬಿಡೋಣ. ಅಮ್ಮ ಇಲ್ಲಿ ಬಂದು ಹಾಗೆ ಹೋಗೋದು ಬೇಡ, ಒಂದು ಸೇವೆ ಮಾಡಿಸುವ ಅಂತ ಒಂದು ಪೂರ್ಣ ಸೇವೆ ಟಿಕೆಟ್ ತಗೊಂಡಿದ್ದೀನಿ. ನೋಡೋಣ ಏನೆಲ್ಲ ಇದೆ ಇದರಲ್ಲಿ ಅಂತ. ದೇವ್ರನ್ನ ಎಷ್ಟು ಹತ್ರದಿಂದ ನೋಡ್ಬೋದು, ನೋಡ್ಕೊಂಡು ಹೋಗುವ. ಸೊ ಈ ಟಿಕೆಟ್ ತಗೊಂಡೋಗಿದ್ರಿಂದ ಸ್ವಲ್ಪ ಎಂಟ್ರಿ ಸ್ವಲ್ಪ ಡೈರೆಕ್ಟಾಗಿ ಆಯಿತು. ಬಟ್ ಶರ್ಟ್ ತೆಗಿಬೇಕಂತೆ. ಶರ್ಟ್ ತೆಗೆದು ಒಳಗಡೆ ಎಂಟ್ರಿ ಕೊಡಬೇಕು. ಸೊ ಶರ್ಟ್ ತೆಗೆದು ಒಳಗಡೆ ಎಂಟ್ರಿ ಕೊಡು. ದೇವಸ್ಥಾನದಲ್ಲಿ ಇದೊಂದು ಪದ್ಧತಿ, ಪಂಚೆ ಉಟ್ಕೋಬೇಕು, ಶರ್ಟ್ ತಗೋಬೇಕು. ಸೊ ಈಗ ಶರ್ಟ್ ತೆಗೆದಿದೆ. ಬಟ್ ವಿಚಾರ ಏನಂದರೆ ಮೈಕ್ ಇಲ್ಲಿ ಸಿಕ್ಸ್ಕೋಬೇಕು, ಆಗೋದಿಲ್ಲ. ಯಪ್ಪ ಬರೀ ಮೈಗೆ ಬ್ಯಾಗ್ ಸಿಕ್ಸ್ಕೊಂಡ್ರೆ ಒಂಥರ ಆಗ್ತಿದೆ. ಓಕೆ ಬನ್ನಿ ನೋಡುವ ಹೇಗಿದೆ ಅಂತ. ಇವತ್ತು ದೇವಸ್ಥಾನದಲ್ಲಿ ರಶ್ ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಬಹುಶಃ ಗೊತ್ತಿಲ್ಲ ಇಷ್ಟೇನ ರಶ್ ಇರೋದು ಅಂತ. 2 ಸಲ ದರ್ಶನ ಆಯಿತು. ಖುಷಿ ಆಯ್ತು ಆ್ಯಕ್ಚುಲಿ 2 ಸಲ ದರ್ಶನ ಆಗಿದ್ದು. ಬಟ್ ಬೇಗ ಮುಗಿದೋಯ್ತು. ಅವರೇ ಇಷ್ಟೇನಾ ಅಂತ ಅಂದ್ಕೊಂಡೆ. ತುಂಬ ಹತ್ತಿರದಿಂದನೇ ಆಯಿತು. ಇನ್ನೊಂದ್ಸಲಿ ಹೋಗ್ಬೋದೇನೋ ಗೊತ್ತಿಲ್ಲ. ಬಟ್ ತುಂಬ ಜನ ಕಾಯ್ತಾ ಇದ್ದಾರೆ. ಬೇಡ, ಅವ್ರಿಗೂ ದರ್ಶನ ಆಗಲಿ, ನಾವು ಪದೇ ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಈ ದೇವಸ್ಥಾನದ ಆಚೆ ಬಂದೆ ಗರ್ಭಗುಡಿಯಿಂದ. ಇಲ್ಲಿ ದೊಡ್ಡ ಪಾತಿದೆ. ನಾನೆಲ್ಲ ಸುಮಾರು ವೀಡಿಯೋದಲ್ಲಿ ನೋಡಿ, ಇಲ್ಲೆಲ್ಲ ರಥೋತ್ಸವ ಅದು ಇದು ಎಲ್ಲ ಮಾಡ್ತಿರ್ತಾರೆ. ಸೊ ಆ ಜಾಗದಲ್ಲಿ ಇದ್ದೀನಿ ಈಗ.
ಸುತ್ತ ಚೆನ್ನಾಗಿದೆ, ನೋಡೋಣ. ಸೊ ಈಗ ಇಲ್ಲಿ ದರ್ಶನ ಎಲ್ಲ ಮುಗೀತು, ಅಡ್ಡ ಬಿದ್ದೆ. ಈಗ ಇಲ್ಲಿ ಪೂರ್ಣ ಸೇವೆ ಪೂಜೆ ನಡೀತಿದೆ. ಸೊ ಅಲ್ಲಿ ಹೋಗ್ಬೇಕು, ನೋಡೋಣ ಏನು ಅಂತ. ಖುಷಿ ವಿಚಾರ ಏನು ಅಂದರೆ ಪೂರ್ಣ ಸೇವೆ ನೋಡೋಕ್ಕೆ ನೋಡಿ, ಕ್ಯೂ ಅಲ್ಲಿ ಹೋಗಿ ಪ್ರಸಾದ ಇಸ್ಕೋಬೇಕು. ಪೂಜೆ ಆಯ್ತಲ್ಲ, ಆಗ ಮಂಗಳಾರತಿ ಪೂರ್ಣ ಸೇವೆ ಆಗಿರುತ್ತೆ. ಈಗ ಇಲ್ಲಿ ಟಿಕೆಟಿಗೆ ಏನು ಪ್ರಸಾದ ಕೊಡ್ತಾ ಇದ್ದಾರೆ. ಸೊ ಟಿಕೆಟ್ಗೆ ಪ್ರಸಾದ ಇಸ್ಕೋತಾರೆ, ಏನೇನು ಸಿಗುತ್ತೆ ನೋಡಬೇಕು. ನನಗೆ ಪ್ರಸಾದವಾಗಿ ರಾಯರ ಒಂದು ಮೂರ್ತಿ, ಒಂದು ಪ್ರಸಾದ, ಇದು ಮಂತ್ರಾಲಯದ ಫೇಮಸ್ ಸ್ವೀಟ್ ಇದು, ಜೊತೆಗೊಂದು ಪಂಚೆ ಸಿಕ್ಕಿದೆ. ಭಾಳ ಖುಷಿಯಾಗಿ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದೆಲ್ಲ ಸಿಗುತ್ತೆ ಅಂತ. ನಿಜವಾಗ್ಲೂ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ಬಿಡಿ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇವೆಲ್ಲ ಸಿಗುತ್ತೆ ಅಂತ. ಇದೆಲ್ಲ ನಾಗಬನದ ಒಂದು ಚಿತ್ರಣ ನೋಡಿ. ಫುಲ್ಲು ಇಲ್ಲಿ ಬೇಜಾರಾಗೋ ವಿಚಾರ ಏನು ಗೊತ್ತಾ, ಮಠದ ಆವರಣದಲ್ಲಿ ದೀಪ ಹಚ್ಚೋ ಪದ್ಧತಿ ಇಲ್ಲ, ಆದರೂ ದೀಪ ಹಚ್ತಾರೆ. ಅದು ಹಚ್ಚಬೇಡಿ ಅಂತ ಇದ್ದರೂ ಕೂಡ ಹಚ್ತಾರಲ್ಲ, ಅದೇ ಬೇಜಾರು. ಎಲ್ಲ ನಾಗಬನ ಸುತ್ತಾಕೊಂಬಂದ್ಬಿಡ. ಈ ಮಠದಲ್ಲಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಅಲ್ಲದೆ ಆ ಸ್ವಾಮಿಗಳ ಈ ಒಂದು ಕ್ಷೇತ್ರದ ಗುರುಗಳು ಯಾರ್ಯಾರಿದ್ದಾರೆ, ಯಾರ್ಯಾರು ಆಗಿದ್ರು ಅವ್ರದ್ದೆಲ್ಲ ಬೃಂದಾವನವೂ ಇದೆ. ಇವ್ರದ್ದೆಲ್ಲ ಹೆಸರು ಕೂಡ ಸೂ ಇಂದ ಶುರು ಆಗ್ತದೆ. ಸೂರತೀಂದ್ರ ತೀರ್ಥ, ಸುಜಯೀಂದ್ರ ತೀರ್ಥ, ಸುಧಮೇಂದ್ರ ತೀರ್ಥ, ಸುಯಮೀಂದ್ರ ತೀರ್ಥ, ಎಲ್ಲನೂ ಸೂ ಇಂದನೇ ಶುರು ಆಗ್ತದೆ. ಬಟ್ ಅದು ಏನು ರೀಸನ್ ನಂಗೆ ಗೊತ್ತಿಲ್ಲ. ಯಾರ್ಯಾರು ಸಿಕ್ಕರೆ ಕೇಳಿ ತಿಳ್ಕೊತೀನಿ. ಒಂದು ಕತೆ ಇದೆ ನೋಡಿ. ಶ್ರೀ ರಾಘವೇಂದ್ರ ಸ್ವಾಮಿ ಮೂಲ ಪಾದುಕೆ ಏನಿದೆ, ಅದು ಹೇಗೆ ರಾಮಚಂದ್ರನು ಭರತನಿಗೆ ತನ್ನ ಪಾದಗಳನ್ನು ಕೊಟ್ಟು ರಾಜ್ಯ ಪರಿಪಾಲನೆ ಮಾಡಲು ಯಾವ ರೀತಿ ಆದೇಶ ಮಾಡ್ತಾನೆ, ಅದರ ಥರನೇ ರಾಘವೇಂದ್ರ ಸ್ವಾಮಿಗಳವರು ತಾವು ಬೃಂದಾವನ ಪ್ರವೇಶ ಮಾಡುವಾಗ ತಮ್ಮ ಶಿಷ್ಯರಾದ ಶ್ರೀ ಯೋಗೀಂದ್ರ ತೀರ್ಥ ಶ್ರೀಪಾದಂಗಳವರಿಗೆ ತಮ್ಮ ಪಾದುಕೆಯನ್ನು ಕೊಟ್ಬಿಟ್ಟು ಹೋಗ್ತಾರಂತೆ. ಈ ದ್ವೈತ ಸಂಸ್ಥಾನವನ್ನು ಅಂದರೆ ಈ ಮಠವನ್ನು ಸುಲಲಿತವಾಗಿ ನಡೆಸ್ಕೊಂಡು ಹೋಗೋದನ್ನು ಅನುಗ್ರಹಿಸ್ತಾರಂತೆ. ಅದಾದಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿ ಈ ಸುವರ್ಣ ಕವಚಾಲಂಕೃತ ಪಾದುಕೆಗಳು ಇಂದಿಗೂ ಶ್ರೀಮಠದಲ್ಲಿ ಮಾತ್ರವೇ ಇದೆ. ಪೂಜ್ಯ ಶ್ರೀಪಾದ ಮಾತ್ರ ಈ ಪಾದುಕೆಗಳನ್ನು ಸ್ಪರ್ಶಿಸಿ ಪ್ರತಿನಿತ್ಯವೂ ಪೂಜಿಸುತ್ತಾರೆ. ಅವ್ರು ಮಾತ್ರ ಮುಟ್ಟೋದಂತ. ಇಲ್ಲೆಲ್ಲ ಒಂದು ಮ್ಯೂಸಿಯಂ ಥರ ಇದೆ. ರಾಯರಿಗೆ ಏನೇನು ಸಂಬಂಧಪಟ್ಟಿದೆ ಎಲ್ಲವೂ ಕೂಡ ನೋಡಿ. ಬೆಳ್ಳಿ ಕುರ್ಚಿಗಳು, ಚಿನ್ನದ ಕುರ್ಚಿಗಳು. ಇದು ಯಾರಿದು? ಶ್ರೀರಾಮಚಂದ್ರ. ಅದು ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಬೆಳ್ಳಿ ಕುರ್ಚಿ ಮೇಲೆ ಇದೆ. ಇದಾದಮೇಲೆ ಇಲ್ಲೊಂದಷ್ಟು ವಿಗ್ರಹಗಳಿದೆ. ಮಧ್ವಾಚಾರ್ಯರದಿದೆ. ಅದಾದಮೇಲೆ ಇಲ್ಲೊಂದಷ್ಟು ಛತ್ರಿಗಳು, ಶ್ರೀಕೃಷ್ಣಂದು, ರಾಘವೇಂದ್ರ ಸ್ವಾಮಿಗಳ ಉಯ್ಯಾಲೆ, ಸಿಕ್ಕಾಪಟ್ಟೆ ಇದೆ. ಅದು ಗರ್ಭಗುಡಿಯಲ್ಲಿ ಕಾಣುವ ಭಗವದ್ವಜ, ಅಲ್ಲೇ ಗರ್ಭಗುಡಿ ಇರೋದು. ಇಲ್ಲಿಂದ ನೀವೀಗ ನೋಡಿದ್ರೆ ಇದು ಈ ಒಂದು ಆವರಣದ ದೃಶ್ಯ. ಇಲ್ಲೊಂದು ದೊಡ್ಡ ಫ್ಯಾನ್ ಇದೆ, ನೋಡಿ ಎಷ್ಟು ದೊಡ್ಡದಿದೆ, ತಂಪಗಿಟ್ಟಿದೆ. ನೀವು ಇಲ್ಲಿ ಮಂತ್ರಾಲಯ ಆ ಗೇಟ್ ಏನಿದೆ ಅಲ್ಲಿನ ಎಂಟ್ರಿ ಕೊಟ್ಟ ತಕ್ಷಣ ನಿಮ್ಗೆ ಕಾಣ್ಬೋದು, ಫುಲ್ ಒಂದು ಇಂದ್ರಲೋಕಕ್ಕೆ ಬಂದಂಗೆ ಆಗುತ್ತೆ. ಏನಕ್ಕಂದರೆ ಎಲ್ಲ ದೇವರುಗಳು ಇಲ್ಲಿದ್ದಾರೆ. ಗೋಡೆಯಲ್ಲಿ ಎಲ್ಲ ದೇವರುಗಳನ್ನು ಕಾಣ್ಬೋದು ನೀವು. ಒಂದೊಂದು ಕಥೆಗಳನ್ನು ಹೇಳುತ್ತೆ, ಯಾವ ಕ್ಷೇತ್ರದಂತ ಹೇಳುತ್ತೆ. ಕೃಷ್ಣ ಬೆಣ್ಣೆ ಕದೀತಿರೋದಾಗಿರ್ಬೋದು, ಇದು ವಾಸುದೇವ ಶ್ರೀಕೃಷ್ಣನ ಇದು ಗೋಕುಲಕ್ಕೆ ಬಿಟ್ಟು ಬರೋದಾಗಿರ್ಬೋದು, ಎಲ್ಲ ಏನು ಪ್ರತಿಯೊಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಅಂಥ ಕಥೆಗಳನ್ನು ಇಲ್ಲಿ ಹಾಕಿದ್ದಾರೆ. ಸಖತ್ತಾಗಿದೆ. ತೋರಿಸ್ತೀನಿ ನೋಡಿ, ಒಂದು 4-5 ತೋರಿಸ್ತೀನಿ, ನಿಮಗೆ ಗೊತ್ತಾಗುತ್ತೆ ಆಮೇಲೆ ಎಷ್ಟಿದೆ ಅಂತ. ತುಂಬ ದೊಡ್ಡದಿದೆ. ಇಲ್ಲಿ ನೋಡಿ, ಇದು ಪೂತನಿಯ ಸಂಹಾರ, ಪೂತನಿ ರಾಕ್ಷಸಿಯ ಸಂಹಾರ ಶ್ರೀಕೃಷ್ಣ. ಅದಾದಮೇಲೆ ಕೃಷ್ಣ ಬೆಣ್ಣೆ ಕದೀತಿರೋದು, ಇದು ವಾನರ ಸೇನೆ ಜೊತೆ ಬೆಣ್ಣೆ ಕದೀತಿರೋದು, ಇದು ಗೆಳೆಯರೊಡನೆ ಬೆಣ್ಣೆ ಕದೀತಿರೋದು, ಇದು ಅವನ ಆಟಗಳು, ಬಟ್ಟೆ ಕದೀತಿರೋದು.
ಈ ಥರ ಇಲ್ಲಿ ಕಾಳಿಂಗ ಮರ್ದನ ಇದೆ ನೋಡಿ, ಇಲ್ಲಿ ಶ್ರೀಕೃಷ್ಣ. ಇದಿಷ್ಟು ಕೃಷ್ಣಂದಾದರೆ ಆ ಕಡೆ ಶಿವಂದು, ವಿಷ್ಣುದು ಪೂರ್ತಿ ಇದೆ ಅಲ್ಲಿ ನೋಡಿ, ಸಿಕ್ಕಾಪಟ್ಟೆ ಇದೆ. ಪುರಿ ಕ್ಷೇತ್ರದಾಗಿರ್ಬೋದು, ಎಲ್ಲನೂ ಕೂಡ ಇಲ್ಲೇ ಇದೆ. ಇಲ್ಲಿ ಎಲ್ಲ ಕಥೆಗಳೇ, ನಮ್ಮ ಮೈಸೂರಿನ ನಂಜನಗೂಡು ಕಥೆನೂ ಒಂದಿದೆ. ಕಾಲಕೂಟ ವಿಷ ಉತ್ಪತ್ತಿಯಾದಾಗ ಶಿವ ವಿಷವನ್ನು ಕುಡಿದು ನಂಜುಂಡೇಶ್ವರನಾದ ಅಂತ ಕೇಳಿರ್ಬೋದು. ಅದು ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ. ಸೊ ಇದು ಕೂಡ ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ನಾನು ಎರಡೆರಡು ಸಲ ದರ್ಶನ ಮಾಡ್ಕೊಂಬಂದರೆ ಅದು ಸಿಕ್ಕಾಕೊಂಡಿಲ್ಲ. ಆದರೆ ಪ್ರಸಾದ ಇಸ್ಕೊಳ್ಳೋಲ್ಲಿ 1.25 ಗಂಟೆ ಆಯಿತು, ಇನ್ನೂ ಇಷ್ಟು ಕ್ಯೂ ಇದೆ, ಸಿಕ್ಕಾಕೊಬಿಟ್ಟೆ. ಹಬ್ಬ ಅಂತೂ ಕಾದು 1 ಅವರ್ ಕಾದು 2 ಪ್ಯಾಕೆಟ್ ಪ್ರಸಾದ ಸಿಕ್ತು. 2 ಕೊಡೋದಂತೆ, ಅದ್ರ ಮೇಲೆ ಕೊಡೋದಲ್ವಂತೆ. ಪರಿಮಳ ಪ್ರಸಾದ ಅಂತ ಅದೊಂದು ಸ್ವೀಟ್ ಬರುತ್ತೆ ಗೊತ್ತಾ, ಅದನ್ನು ಎಷ್ಟೊತ್ತು ಕಾದಿದೆ ಅಂದರೆ, ನಿಜ ಹೇಳ್ಬೇಕಂದ್ರೆ ದರ್ಶನ ಮಾಡೋಕ್ಕೆ ನಾನು 10 ನಿಮಿಷದಲ್ಲಿ 2 ಸಲ ಹೋಗಿ ಬಂದೆ. 2 ಸಲ 10 ನಿಮಿಷದಲ್ಲಿ ಹೋಗಿ ಬಂದೆ ದರ್ಶನಕ್ಕೆ. ಇನ್ನೂ 1-2 ಸಲ ಹೋಗೋದಿತ್ತು, ಆದರೂ ಪೂಜೆಗೆ ಹೋದೆ ಆಮೇಲೆ. ಆದರೆ ಪ್ರಸಾದಕ್ಕೆ ಮಾತ್ರ ನನಗೆ 1 ಗಂಟೆ ಒಂದೇ ಸಲ ಹೋಗೋಕ್ಕಾಗಿತ್ತು. ಇನ್ನು ಹೋದರೆ ನಾನು ಇವತ್ತು ಇಡೀ ಪೂರ್ತಿ ಇಲ್ಲೇ ಕಳಿಬೇಕಾಗತ್ತೆ. ಮುಂದೆ ನೋಡೋದು ತುಂಬ ಇದೆ. ರಾಘವೇಂದ್ರ ಸ್ವಾಮಿಗಳ ಜನ್ಮಸ್ಥಳ ಇದೆಯಂತೆ, ಅಲ್ಲಿ ಅವ್ರು ಬದುಕಿದಂಥ ರೀತಿಗಳಿದೆಯಂತೆ. ಸ್ವಲ್ಪ ಅದನ್ನು ನೋಡ್ಕೊಂಬರೋಣ. ಸ್ವಲ್ಪ ತುಂಗಭದ್ರಾ ನದಿ ಕಡೆ ಹೋಗ್ಬರೋಣ. ಒಟ್ಟಿನಲ್ಲಿ ನನಗೆ ಪ್ರಸಾದ ದರ್ಶನಕ್ಕಿಂತ ಪ್ರಸಾದ ಕಾಯೋದೇ ತುಂಬ ತ್ರಾಸ ಅನಿಸ್ಬಿಡ್ತು. ಸೊ ಜನನೂ ತುಂಬ ನುಗ್ಲಾಯಿತು, ಗಲಾಟೆಗಳಾಯಿತು. ಇರಲಿ ಬಿಡಿ, ಹೋಗಲಿ. ಫಸ್ಟ್ ನಾನು ಮರ್ತಿದ್ದೇನೆಂದರೆ ಇಷ್ಟು ವಿಚಾರದಲ್ಲಿ ತಿಂಡಿ ಮಾಡಿಲ್ಲ. ತಿಂಡಿ ಮಾಡಿಕೊಂಡು ಮುಂದಿನ ಕೆಲಸ ನೋಡೋಣ. ಫಸ್ಟು ಹೊಟ್ಟೆ ಹಸಿತಿದೆ, ಬಟ್ ದೇವಸ್ಥಾನದ ಒಳಗೆ ಹಸಿಲೇ ಇಲ್ಲ. ಈಗ ಹಸಿದು, ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ ಜರ್ನಿಲಿ. ಸೊ ನೋಡೋಣ ಬನ್ನಿ. ನಿಮಗೆ ಹೋಗ್ತಾ ಈ ಮಂತ್ರಾಲಯದ ಒಂದಷ್ಟು ವಿಶೇಷತೆಗಳು ನನಗೆ ತಿಳಿದಿರೋ ಅಷ್ಟು ಹೇಳ್ತೀನಿ ಬನ್ನಿ. ನೋಡಿ, ಇದೇ ತುಂಗಭದ್ರಾ ನದಿ. ಎಷ್ಟು ದೊಡ್ಡದಾಗಿದೆ ನದಿ, ಎಷ್ಟು ದೊಡ್ಡದಾಗಿದೆ ನದಿ ಅಂದರೆ, ಇದು ತುಂಗ ಮತ್ತು ಭದ್ರಾ ಎರಡು ಒಟ್ಟಾಗಿ ಬಂದಾಗ ಬರುವಂಥ ನದಿ. ಇಲ್ಲಿ ಮಳೆಗಾಲದಲ್ಲಂತೂ ಭಯಾನಕವಾಗಿರುತ್ತೆ ನೋಡೋಕ್ಕೆ. ಎಷ್ಟೋ ಸಲ ದೇವಸ್ಥಾನ ತನಕ ನೀರು ಬಂದಿದ್ದು ಇತಿಹಾಸದಲ್ಲಿದೆ. ನಾನು ನಮ್ಮೂರಲ್ಲಿ ತುಂಗಾ ನದಿ ನೋಡಿದ್ದೀನಿ, ಅದನ್ನು ಮುಟ್ಟಿದ್ದೀನಿ. ಭದ್ರಾ ನದಿ ನೋಡಿದ್ದೀನಿ, ಅದನ್ನು ಮುಟ್ಟಿದ್ದೀನಿ. ಆದರೆ ತುಂಗ ಭದ್ರಾ ಎರಡು ಒಟ್ಟಾಗಿ ನಾನು ಮುಟ್ಟಿಲ್ಲ. ಸೊ ನಮ್ಮೂರಲ್ಲಿ ಹರಿಯೋ ತುಂಗಾ ಭದ್ರಾ ನದಿ ಏನಿದೆ ಬೇರೆ ಬೇರೆ, ಒಂದು ಕಡೆ ಅದು ಯಾವ ಊರದು ಮರ್ತೋಯ್ತದು, ಎರಡು ಒಟ್ಟಾಗಿ ಆಮೇಲೆ ಹರಿತಿ. ಇದು ತುಂಗಭದ್ರಾ, ಅವೆರಡು ಸೇರಿ ಹರಿಯೋದು. ಒಂದು ಮುಟ್ಟಿ ನಮಸ್ಕಾರ ಮಾಡಿ ಬರುವ. ನದಿ ನೀರೇನೋ ಓಕೆ, ಬಟ್ ನೀರಲ್ಲಿ ಹೆವಿ ಕೊಳೆ ಇದೆ. ಯಾಕಂದರೆ ಗೊತ್ತಲ್ಲ, ನಮ್ಮ ಜನ ಬಟ್ಟೆ ಒಗೆಯೋದು, ತಿಕ್ಕ ತೊಳೆಯೋದು ಎಲ್ಲ ಒಂದೇ ನೀರಲ್ಲಿ. ಅದು ಭಕ್ತಿ ಅಂತ ಬಂದರು ಒಂದೇ, ಸಾಮಾನ್ಯವಂತೂ ಅಂದರೆ ಜನಕ್ಕೆ ಜಾಗ ಸಿಗ್ತಲ್ಲಿ ಹೋಗ್ಯೋದು. ಇರಲಿ ಬಿಡಿ. ಆಮೇಲೆ ನಾನು ಇಲ್ಲೊಂದು ಅಬ್ಸರ್ವ್ ಮಾಡಿದೆ, ಇಲ್ಲಿ ಗಿಳಿಶಾಸ್ತ್ರಗಳು ಜಾಸ್ತಿ. ಗಿಳಿಶಾಸ್ತ್ರ ಹೇಳ್ತಾರೆ, ಬಟ್ ನಾನು ಅವ್ರ ಹತ್ರ ವೀಡಿಯೋ ಆದರೆ ನಂದೇ ಶಾಸ್ತ್ರ ಹೇಳ್ಬಿಡ್ತಾರೆ. ಆಮೇಲೆ ತಲೆ ಕೆಡ್ಸ್ಕೊಂಡು ಕೂರಬೇಕು ಇಡೀ ವರ್ಷ ಪೂರ್ತಿ, ಯಾಕೆ ಹಿಂಗೆ ಹೇಳ್ದ ಅಂತ. ಸೊ ನಾನೇನು ಕೇಳೋಕ್ಕೋಗಲ್ಲ, ಬಟ್ ತೋರಿಸ್ತೀನಿ ನೋಡಿ. ಎಲ್ಲ ಇದ್ದಾರಲ್ಲ ಅವರೇ ಗಿಣಿಶಾಸ್ತ್ರ. ಡಬ್ಬಿಲೆಲ್ಲ ಇದೆಯಲ್ಲ ಅವೇ ಗಿಣಿಗಳು. ಎಲ್ಲ ಅಲ್ಲಲ್ಲಿ ಕೂತಿದ್ದಾರೆ ನೋಡಿ. ಓಡಾಡಿ ಸುಸ್ತಾಯ್ತು ಮಾರ್ರೆ. ಒಂದು ಕಬ್ಬಿನಲ್ಲಿ ಕುಡಿಯೋದಂತ ಬಂದೆ. ಸಖತ್ತಾಗಿದೆ ಮಾತ್ರ ಕಬ್ಬಿನಲ್ಲಿ. ಆದರೆ ನದಿ ಹತ್ರ ಮಾತ್ರ ಕ್ಲೀನ್ ಇಲ್ಲ, ಅದೇ ಬೇಜಾರು. ತಿಂಡಿ ತಿನ್ನಬೇಕು ಅಂತ ಹೋದೋನು ಶಿಸ್ತ ಹಂಗೆ ಹೋಗಿ ವಾಪಸ್ ತುಂಗಭದ್ರಾ ನದಿಗೆ ಹೋದೆ. ಅಲ್ಲಿಂದ ವಾಪಸ್ ದೇವಸ್ಥಾನದೊಳಗೆ ಬಂದೆ. ಇಲ್ಲಿ ಬಂದು ಇಲ್ಲಿಂದ ವಾಪಸ್ ತಿಂಡಿಗೆ ಹೋಗ್ಬೇಕು. ಇವಾಗ ನೆನಪಾಗಿ ಮತ್ತೆ ತಿಂಡಿಗೆ ಹೋಗ್ಬೇಕಂತ. ಸೊ ಒಟ್ಟಿನಲ್ಲಿ ತಿಂಡಿ ಮಾಡಬೇಕೀಗ ಬೇಸಿಕಲಿ. ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದೆ, ಸಾಲಿಲ್ಲ. ಅಯ್ಯೋ ಮಗು ಅಡ್ಡ ಬಂದುಬಿಡ್ತು ಗಾಡಿಗೆ. ಸೊ ಈಗ ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ನಮಸ್ಕಾರ ಹಾಕಿ ರಾಯರನ್ನ ಭಕ್ತಿಯಿಂದ ನೆನೆದು ಆಚೆ ಹೋಗೋಣ. ಮುಂದಿನ ಜಾಗಗಳನ್ನ ನೋಡೋಣ. ರಾತ್ರಿ 9 ಗಂಟೆಗೆ ಬಸ್ ಇರೋದು, ಇವಾಗಿನ್ನ 11:30. ತಿಂಡಿ ತಿನ್ನಬೇಕು ಅಂತ ಹೋದೋನು ಶಿಸ್ತ ಹಂಗೆ ಹೋಗಿ ವಾಪಸ್ ತುಂಗಭದ್ರಾ ನದಿಗೆ ಹೋದೆ. ಅಲ್ಲಿಂದ ವಾಪಸ್ ದೇವಸ್ಥಾನದೊಳಗೆ ಬಂದೆ. ಇಲ್ಲಿ ಬಂದು ಇಲ್ಲಿಂದ ವಾಪಸ್ ತಿಂಡಿಗೆ ಹೋಗ್ಬೇಕು. ಇವಾಗ ನೆನಪಾಗಿ ಮತ್ತೆ ತಿಂಡಿಗೆ ಹೋಗ್ಬೇಕಂತ. ಸೊ ಒಟ್ಟಿನಲ್ಲಿ ತಿಂಡಿ ಮಾಡಬೇಕೀಗ ಬೇಸಿಕಲಿ. ಅಲ್ಲಿ ಕಬ್ಬಿನ ಜ್ಯೂಸ್ ಕುಡಿದೆ, ಸಾಲಿಲ್ಲ. ಅಯ್ಯೋ ಮಗು ಅಡ್ಡ ಬಂದುಬಿಡ್ತು ಗಾಡಿಗೆ. ಸೊ ಈಗ ಈ ದೇವಸ್ಥಾನಕ್ಕೆ ಒಂದು ದೊಡ್ಡ ನಮಸ್ಕಾರ ಹಾಕಿ ರಾಯರನ್ನ ಭಕ್ತಿಯಿಂದ ನೆನೆದು ಆಚೆ ಹೋಗೋಣ. ಮುಂದಿನ ಜಾಗಗಳನ್ನ ನೋಡೋಣ. ರಾತ್ರಿ 9 ಗಂಟೆಗೆ ಬಸ್ ಇರೋದು, ಇವಾಗಿನ್ನ 11:30. ಸೊ ಈಗ ನಾನು ಸಪ್ರೇಟಾಗಿ ಆಟೋ ತಗೊಂಡು ಬಿಚ್ಚಾಲೆಗೆ ಹೋಗ್ತಾಯಿದ್ದೀನಿ. ಬಿಚ್ಚಾಲೆ ಅಂದರೆ ರಾಘವೇಂದ್ರ ಸ್ವಾಮಿಗಳ ಜನ್ಮಸ್ಥಳ. ತುಂಬ ಚೆನ್ನಾಗಿದೆ ಅಲ್ಲಿ. ಸೊ ಅಲ್ಲೆಲ್ಲ ನೋಡಿಕೊಂಡು
ವಾಪಸ್ ಒಂದು 45 ಅಡಿ ಆಂಜನೇಯ ವಿಗ್ರಹ ಇದೆಯಂತೆ. ಅದು ನೋಡಿಕೊಂಡು ಪಂಚಮುಖಿಗೆ ಆದರೆ ಹೋಗ್ತೀನಿ, ಇಲ್ಲ ಅಂದರೆ ಇಲ್ಲ, ನೋಡೋಣ ಅದೇನಾಗುತ್ತೆ ಅಂತ. ಸೊ ಫಸ್ಟ್ ನಾನು ಬಿಚ್ಚಾಲೆ ಮುಗಿಸಿ, ನಂಗೆ ಹೋಗಬೇಕು ಅಂತ ಇದ್ದಿದ್ದ ಪ್ಲೇಸ್ ಅದು ಬಿಚ್ಚಾಲೆ. ಬರೋ ದಾರಿಯಲ್ಲಿ 45 ಅಡಿಯ ಅಭಯ ಆಂಜನೇಯ ಸಿಗ್ತದೆ. ಅದ್ಭುತವಾಗಿದೆ. ಆಂಜನೇಯ ಸ್ವಾಮಿಯ ದಿವ್ಯ ಸ್ವರೂಪ ಅಂತಲೇ ಹೇಳ್ಬೋದು. ಅಬ್ಬಬ್ಬಬ್ಬಬ್ಬ ಹೇಗಿದೆ ನೋಡಿ, 45 ಅಡಿ ಇದೆ. ನೋಡಿದ್ರಲ್ಲ, ಈಗ ಮುಂದಿನ ಪ್ಲೇಸಿಗೆ ಹೋಗೋಣ. ಅಂದರೆ ದಾರಿ ಮಧ್ಯೆನೇ ಇದ್ದಿದ್ದು. ಅಬ್ಬಬ್ಬಬ್ಬ ಆಟೋ ಅಣ್ಣ ಕಾದರು. ರೈಟ್. ಸೊ ಮಂತ್ರಾಲಯ ಮುಗಿಸ್ಕೊಂಡು ಈಗ ರಾಯರು ಇದ್ದಂಥ ಊರು ಬಿಚ್ಚಾಲೆಗೆ ಬಂದಿದ್ದೀನಿ. ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಬಿಚ್ಚಾಲೆ ಅನ್ನೋ ಒಂದು ಗ್ರಾಮದಲ್ಲಿದೆ. ಸೊ ತುಂಬ ಬಿಸಿಲಿದೆ. ರಾಯಚೂರು ಅಂದರೆ ಬಿಸಿಲ ನಾಡು ಅಂತಲೇ ಫೇಮಸ್ಸು, ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಇಲ್ಲಿ ನೀವು ನೋಡ್ಬೋದು, ತೋರಿಸ್ತೀನಿ. ಇದು ಜಪದಕಟ್ಟಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಸೇವಾ ಟ್ರಸ್ಟ್, ಶ್ರೀ ಕ್ಷೇತ್ರ ಬಿಚ್ಚಾಲಿ ಅಂತಲೇ ಕರೀತಾರೆ. ರಾಯಚೂರು ಜಿಲ್ಲೆಯಲ್ಲಿರೋದು. ಇದು ತೀರ್ಥಕ್ಷೇತ್ರಕ್ಕೆ ಹೋಗುವಂಥ ದಾರಿ. ಇಲ್ಲಿ ರಾಯರ ಏಕಶಿಲಾ ಬೃಂದಾವನ ಇದೆ. ಅಂದರೆ ಒಂದೇ ಶಿಲೆಯಲ್ಲಿ ಕೆತ್ತಿದಂಥ ಬೃಂದಾವನ. ಇಲ್ಲಿ ನೋಡಿ, ಇದೇ ನದಿ. ಇಲ್ಲೇ ಹಿಂಗೆ ಹೋಗಬೇಕು ಏಕಶಿಲಾ ಬೃಂದಾವನಕ್ಕೆ. ನದಿ ಫುಲ್ ಫೋರ್ಸ್ಫುಲ್ ಆಗಿದೆ. ಇಲ್ಲೊಂದು ಏನೋ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಇಲ್ಲಿ ಮೊಸಳೆಗಳಿವೆ, ಎಚ್ಚರಿಕೆ ಅಂತ ಹಾಕಿದ್ದಾರೆ. ಹೀಗೆ ಇಲ್ಲಿ ಮಾತ್ರ ನಿಮಗೆ ತಂಪು ಸಿಗೋದು. ಹಿಂಗೆ ನೋಡ್ಕೊಂಬಂದರೆ ಇಲ್ಲಿ ತುಂಬ ಚೆನ್ನಾಗಿ ಪೀಸ್ಫುಲ್ಲಾಗಿದೆ. ಇದು ಪಾದರಾಜರು ಪ್ರತಿಷ್ಠಾಪನೆ ಮಾಡಿದ ಉಗ್ರ ನರಸಿಂಹಸ್ವಾಮಿ ಅಂತೆ. ಸೊ ಏನಿದರ ಮಹತ್ವ ಇಲ್ಲಿದೆ ನೋಡಿ. ಪಾದರಾಜರು ಪ್ರತಿಷ್ಠಾಪನೆ ಮಾಡಿದ್ದು. ಇಲ್ಲಿ ನೋಡಿ, ಕೃಷ್ಣಾ ನದಿ ತುಂಗಭದ್ರಾ ನದಿ ಸೇರಿ ಈ ರೀತಿಯಾಗಿ ಹರಿತಾ ಇದೆ. ಇದೇ ನಮ್ಮ ಬಿಚ್ಚಾಲಿ ದೇವಾಲಯ ಏಕಶಿಲಾ ಬೃಂದಾವನ. ವಿಚಾರ ಅಂದರೆ ನಿಮಗೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಏಕಶಿಲಾ ಬೃಂದಾವನ ನೋಡ್ಲಿಕ್ಕೆ ಸಿಗೋದಿಲ್ಲ. ಅದು ರಾಯಚೂರು ಜಿಲ್ಲೆಯ ಬಿಚ್ಚಾಲೆಯಲ್ಲಿ ಮಾತ್ರ ನೋಡ್ಲಿಕ್ಕೆ ಸಿಗೋದು. ಅದು ಕೂಡ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ಪ್ರತಿಷ್ಠಾಪನೆ ಮಾಡಿದಂಥ ಏಕಶಿಲಾ ಬೃಂದಾವನ ನಿಮಗೆ ಇಲ್ಲಿ ಮಾತ್ರ ಕಾಣಕ್ಕೆ ಸಿಗೋದು. ಕತೆ ಏನು ಹೇಳುತ್ತಂದರೆ, ರಾಘವೇಂದ್ರ ಸ್ವಾಮಿಗಳ ಅಪ್ಪಟ ಭಕ್ತ ನಮ್ಮ ಅಪ್ಪಣ್ಣಾಚಾರ್ಯರು. ಅವರು ರಾಘವೇಂದ್ರ ಸ್ವಾಮಿಗಳ ಐಕ್ಯ ಆಗೋ ಸಂದರ್ಭದಲ್ಲಿ ಅವ್ರನ್ನ ಭೇಟಿ ಮಾಡೋಕ್ಕಾಗೋದಿಲ್ಲ. ಆ ಸಂದರ್ಭದಲ್ಲಿ ಅವ್ರು ಮಂತ್ರಾಲಯಕ್ಕೆ ಹೋದಾಗ ರಾಯರು ಅದಾಗಲೇ ಬೃಂದಾವನವನ್ನು ಸೇರಿದರು. ಆದರೆ ರಾಯರು ಒಂದು ಮಾತು ಹೇಳ್ತಾರೆ ಬೃಂದಾವನದಿಂದ, ಪರವಾಗಿಲ್ಲ ಹೋಗು, ಬಿಚ್ಚಾಲಿಯಲ್ಲಿ ಒಂದು ಬೃಂದಾವನ ಮಾಡು, ನಾನು ನಿನಗೆ ಬಂದು ದರ್ಶನ ಕೊಡ್ತೀನಿ ಅನ್ನೋ ರೀತಿಲಿ ಒಂದು ಮಾತುಕತೆ ನಡೆಯುತ್ತೆ. ಅದೇ ರೀತಿಯಾಗಿ ಅಪ್ಪಣ್ಣಾಚಾರ್ಯರು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ರಾಯರು ಜ್ಯೋತಿಯ ರೂಪದಲ್ಲಿ ಬಂದು ದರ್ಶನ ಕೊಟ್ಟಿದ್ದಾರೆ. ಇವತ್ತಿಗೂ ಕೊಡ್ತಾ ಇದ್ದಾರೆ. ಅದು ಎಷ್ಟೋ ಜನಕ್ಕೆ ಕಂಡಿದೆ ಅಂತ ಕೂಡ ಹೇಳ್ತಾರೆ. ಸೊ ಇದು ಇಲ್ಲಿ ನಡೆಯುವಂಥ ಕತೆ. ತುಂಬ ಪವಿತ್ರವಾದ ಕ್ಷೇತ್ರ. ನೀವು ಮಂತ್ರಾಲಯಕ್ಕೆ ಹೇಗೆ ಹೋಗ್ತೀರೋ ಬಿಚ್ಚಾಲಿಗೂ ಬಂದು ಅದರ ಕತೆಗಳನ್ನು ಕೇಳಿಬಿಟ್ಟು ಹೋಗಿ. ತುಂಬ ಚೆನ್ನಾಗಿದೆ. ಅಂದರೆ 15ನೇ ಶತಮಾನ, 1600 ಇಸ್ವಿ, 1671ರಲ್ಲಿ ಇವರು ನಮ್ಮ ರಾಯರು ಬೃಂದಾವನವನ್ನು ಸೇರಿದ್ದು. ಸೊ ಆ ಸುಪಸಿನಲ್ಲಿ ನಡೆದಂಥ ಘಟನೆಗಳಿವೆಲ್ಲ. ಇದು ಬಿಚ್ಚಾಲಿಯಲ್ಲಿರುವ ಬಿಚ್ಚಾಲಮ್ಮನ ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡೇ ಇರಲಿಲ್ಲ. ಅದ್ಭುತವಾಗಿದೆ. ಎಲ್ಲೋ ಹೋಮಕುಂಡಗಳು ಸಗಣಿ ಬೆಳೆದಿಟ್ಟಿದೆ. ಒಬ್ಬೊಬ್ಬೊಬ್ಬೊಬ್ಬ ಏನು ಬಿಸಿಲು, ರವ ಅಂತಿದೆ. ನೋಡಿದ್ರಲ್ಲ, ನಾನು ತೋರಿಸಿದ್ದು ಬಿಚ್ಚಾಲಮ್ಮನ ಹೊಸ ದೇವಸ್ಥಾನ. ಇದು ಹಳೆ ದೇವಸ್ಥಾನ. ಇನ್ನೊಂದು ವಿಶೇಷ ಏನು ಗೊತ್ತಾ, ಈ ದೇವಸ್ಥಾನನ ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಿದೆ ಅಂತೆ. ಅದು ಹೆಂಗೆ ಅಂತಲೂ ಗೊತ್ತಿಲ್ಲ, ಅದು ಯಾವ ಇಂಜಿನಿಯರ್ ಕಟ್ಟಿದೆ ಅಂತಲೂ ಗೊತ್ತಿಲ್ಲ. ಇದು ಹಳೆ ದೇವಸ್ಥಾನ. ಹಾಕ್ತೀನಿ ನೋಡಿ, ಇದು ಹೊಸ ದೇವಸ್ಥಾನ ನೋಡಿ. ಇವರು ಅಪ್ಪಣ್ಣಾಚಾರ್ಯರು. ಇವರು ನಮ್ಮ ರಾಘವೇಂದ್ರ ಅಪ್ಪಟ ಭಕ್ತರು. ನಾನೀಗ ಬಂದಿರೋದು ಅಲ್ಲಿ ಏನು ಅಪ್ಪಣ್ಣಾಚಾರ್ಯ ಅಂತ ತೋರಿಸ್ದೆ, ಅವರ ಮನೆಗೆ. ಆ ಮನೆ ಹೇಗಿದೆ ತೋರಿಸ್ತೀನಿ ಬನ್ನಿ. ರಾಯರ ಸೇವೆಗಳನ್ನು ಮಾಡಿಕೊಂಡು ರಾಯರಿಗೆ ಅಪ್ಪಟ ಭಕ್ತರಾಗಿದ್ದಂಥ ಅಪ್ಪಣ್ಣಾಚಾರ್ಯರು ಅವರ ಮನೆ ಹೇಗಿತ್ತು, ರಾಯರು ಇಲ್ಲಿ ಹೇಗೆ ಜಪತಪ ತೋರಿಸ್ತೀನಿ ಬನ್ನಿ. ಸ್ವಾಮಿ ಸಹಿ ಹಾಗೂ ಮೂಲ ಭಾವಚಿತ್ರ ದೊರೆಯುತ್ತದೆ. ಎಲ್ಲಿದೆ ನೋಡೋಣ. ರಾಘವೇಂದ್ರ ಪೂಜಿತ ಪಾಂಡುರಂಗ ವಿಠಲ. ಇದು ರಾಘವೇಂದ್ರ ಸ್ವಾಮಿಯವರು ಪೂಜೆ ಮಾಡ್ತಿದ್ದ ಪಾಂಡುರಂಗ ವಿಠಲ.
ಮೊದಲು ಈ ಜಾಗ ಹೇಗಿತ್ತು ಅಂದರೆ ಹೀಗಿತ್ತು. ಈಗ ಇದಕ್ಕೊಂದು ಗುಡಿ ಕಟ್ಟಿ ಹೀಗಾಗಿತ್ತು. ಇದು ಕೃಷ್ಣ ಸರ್ಪ ಅಂತ, ಇದು ಆಂಜನೇಯ ಒಳಗೆ. ಭಾಳ ಅದ್ಭುತವಾಗಿದೆ. ಇಲ್ಲಿ ಮರ, ನಿಮಗೆ ಇಲ್ಲಿ 2 ಮರ ಕಾಣ್ತಿದೆಯಲ್ಲ, ಅದೇ ಮರ ಐತಿ. ಹೇಗಿದೆ ಸಕ್ಕದಾಗಿದೆ. ಇಲ್ಲೆಲ್ಲ ಬಿದ್ದೋಗಿರೋ ಮನೆ ಪುನರ್ನಿರ್ಮಾಣ ಮಾಡಿ ಇಷ್ಟು ಅಭಿವೃದ್ಧಿಗೊಂಡಿದೆ. ಬಿಸಿಲ ನಾಡು ರಾಯಚೂರಲ್ಲಿ ಹೊಟ್ಟೆಸಿದ್ದೆ, ಸೊ ಸೀಬೇಕಾಯ್ತು ತಿಂತ ಇದೀನಿ ಈಗ. ಸೊ ಇದೊಂದು ತಿನ್ಕೊಂಡು ನಮ್ಮ ಆಟೋದವ್ರಿಗೂ ಕೊಡೋಣ. ರಾಯಚೂರಲ್ಲಿ ಮುಖ್ಯವಾದ ಬೆಳೆ ಯಾವುದು ಗೊತ್ತಾ? ಹತ್ತಿ ಗಿಡ ಹೆಂಗಿದೆ ನೋಡಿದ್ದೀರಾ? ನಾನೀಗ ತೋರಿಸ್ತೀನಿ ನೋಡಿ. ಇದೇ ಹತ್ತಿ ಗಿಡ ಹೆಂಗೆ ಬೆಳೆದಿದೆ ನೋಡಿ. ಇಲ್ಲಿ ಕಲ್ಲೆಲ್ಲ ಬೀಜ ಎಲ್ಲ ಇದೆ. ಇಲ್ಲಿ ಇರಿ ಒಂದು ನಿಮಿಷ ನೋಡಿ ಹತ್ತಿ ಗಿಡ ಹೇಗಿದೆ ಅಂತ. ಇಲ್ಲಿ ಇದು ಬೀಜ ಇದೆ. ಬಟ್ ಇದನ್ನೆಲ್ಲ ತೆಗೆದು ಈ ರೀತಿ ಹೀಗೆ ಮಾಡಿದಾಗ ಹತ್ತಿ ಸಿಗುತ್ತೆ. ಅದನ್ನ ಏನೇನೋ ಫಿಲ್ಟ್ರ್ ಮಾಡೋಕ್ಕಿದೆ, ಬಟ್ ಇಷ್ಟು ಹತ್ತಿನೇ. ಯಾವ ರೀತಿ ಇದೆ ನೋಡಿ ಅಪ್ಪ, ಹತ್ತಿ ಗಿಡಗಳು ಸಕ್ಕತ್ತಾಗಿದೆ. ಇದು ಜಾಸ್ತಿ ಮಳೆ ಬೀಳೋ ಪ್ರದೇಶದಲ್ಲಿ ಬಿಡಲ್ಲ. ಈ ಹತ್ತಿ ಗಿಡ ಬೆಳೆಯೋಕ್ಕೆ ಮಳೆ ಜಾಸ್ತಿ ಬೇಕಾಗಿಲ್ಲ. ಸ್ಟಾರ್ಟಿಂಗ್ ಒಂಚೂರು ಬಂದೋದ್ರೆ ಸಾಕು, ಆಮೇಲೆ ಮಳೆ ಬಂದರೆ ಪೂರ್ತಿ ಹತ್ತಿ ಹೋಗುತ್ತೆ. ಸೊ ಆ ರೀತಿಯಾಗಿ ಬೆಳೆಯುವಂಥದ್ದು ಇದು ಹತ್ತಿ. ಜಾಸ್ತಿ ಮಳೆ ಬೇಡ. ಬಿಸಿಲ ನಾಡು ರಾಯಚೂರಲ್ಲಿ ಮಾತ್ರ ಈ ಥರ ಜಾಸ್ತಿ ಬೆಳೆಯುತ್ತೆ. ಇನ್ನು ಚಿತ್ರದುರ್ಗ ಸೈಡಲ್ಲೇ ಇದೆ. ಒಟ್ಟಿನಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಜಾಸ್ತಿ. ಇನ್ನು ನಮ್ಮ ಆಟೋ ಫುಲ್ ಒಬ್ಬನೇ ಅಣ್ಣ ಕರ್ಕೊಂಡು ಹೋಯ್ತಾ. ಅಯ್ಯಪ್ಪ, ಓಕೆ ಸರ್, ಜೈ. ಸೊ ಅಂತೂ ದುರ್ಗಮವಾದ ಹಾದಿಗಳನ್ನು ಸಾಕ್ತಾ ಆಟೋದಲ್ಲಿ ಈಗ ನಾನು ಬಂದಿದ್ದೀನಿ ಪಂಚಮುಖಿ ಪ್ರಾಣದೇವರ ದೇವಸ್ಥಾನಕ್ಕೆ. ಇದು ಆಂಜನೇಯ ಸ್ವಾಮಿ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ರಾಘವೇಂದ್ರ ಸ್ವಾಮಿಗಳು 12 ವರ್ಷ ಇಲ್ಲಿ ತಪಸ್ಸನ್ನು ಮಾಡಿದ್ದಾರೆ. ಆಂಜನೇಯನ ಜೊತೆ ಮಾತಾಡ್ತಿದ್ರು ಅಂತಲೂ ಜನ ಹೇಳ್ತಾರೆ. ಸೊ ಇದು ಆ ದೇವಸ್ಥಾನ. ಬನ್ನಿ ನೋಡೋಣ ಹೇಗಿದೆ ಅಂತ. ಪುರಾತನ ದೇವಾಲಯ ನೋಡೋಣ ಬನ್ನಿ. ಇದು ಪಂಚಮುಖಿ ಆಂಜನೇಯ ಸ್ವಾಮಿಗಳ ನಿಜವಾದ ಪಾದ ಅಂತ. ಪಾದಗಳು ರಾಯರು ಇಲ್ಲಿ ಬಂದು 12 ವರ್ಷ ತಪಸ್ಸು ಮಾಡಿದ್ರೆ ಪಂಚಮುಖಿ ಆಂಜನೇಯ ಕಲ್ಲಿನ ಮೇಲೆ ಉದ್ಭವ ಆಗಿರೋದು. ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವರ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಕೊಟ್ಟಿರೋದು. ಅದಾದ್ಮೇಲೆ ಈ ಕಡೆ ನಿಂತು ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಗ್ಲಿಕ್ಕೆ ದಾರಿ ತೋರಿಸಿದ್ರು. ಈ ದಿಕ್ಕಿನಲ್ಲಿ ಹೋಗಂತ ಹೇಳಿದ್ರು. ಆಗ ಉದ್ಭವ ಸ್ವಯಂಭೂ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದಗಳು. ಪಾದ ಮುಟ್ಟಿ ನಮಸ್ಕಾರ ಮಾಡ್ಬೋದು. ಆಂಜನೇಯ, ನರಸಿಂಹ, ಗರುಡ, ಹಯಗ್ರೀವರ ಪಂಚಮುಖಿ ಆಂಜನೇಯ ಸ್ವಾಮಿಯ ಪಾದ. ವಿಶೇಷವಾಗಿ ಹೆಮ್ಮೆ ಕೊಡ್ತಾರೆ, ಹುಡುಗರಿಗೆ ತಾಯ್ತ ಕೊಡ್ತಾರೆ. ಭಯ, ದೃಷ್ಟಿ, ಗಾಳಿ ಎಲ್ಲರಿಗೂ ಕಟ್ಬೋದು. ಪಂಚಮುಖಿ ಸರ್ವಸಿದ್ಧ ಯಂತ್ರಗಳು. ಇದೇ ಪಂಚಮುಖಿ ಪ್ರಾಣ ದೇವತೆಯಾದಂತಹ ಆಂಜನೇಯನ ದೇವಸ್ಥಾನ. ಇದು ವಿಶೇಷ ಏನಂದರೆ ರಾಘವೇಂದ್ರ ಸ್ವಾಮಿಗಳು 12 ವರ್ಷ ತಪಸ್ಸನ್ನು ಮಾಡಿ ಕೊನೆಗೂ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ, ಪಂಚಮುಖಿ ಆಂಜನೇಯ ಸ್ವಾಮಿ ಪ್ರತ್ಯಕ್ಷ ಆಗಿ ಇಲ್ಲಿ ಪೂರ್ವ ದಿಕ್ಕಿಗೆ ತಿರುಗಿ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನಕ್ಕೆ ಸೇರುವಂತೆ ಒಂದು ಸೂಚನೆಯನ್ನು ಕೊಡ್ತಾರೆ. ಅದರ ಇದೆ ಈ ಪಂಚಮುಖಿ ದೇವಸ್ಥಾನ. ಇದೇ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯಕ್ಕೆ ಹೋಗೋಕ್ಕೆ ಸೂಚನೆಯನ್ನು ಪಡ್ಕೊಂಡಿದ್ದು ಆಂಜನೇಯ ಸ್ವಾಮಿ ಮುಖಾಂತರ. ಸೊ ಹಾಗಾಗಿ ಇದು ಬಹಳ ಪವಿತ್ರವಾದ ಕ್ಷೇತ್ರ. ಸೊ ಪಂಚಮುಖಿ ಆಂಜನೇಯ ಅಂದರೆ ಆಂಜನೇಯನ ಮುಖದಲ್ಲಿ ಒಂದು ವಾನರ ಮುಖ ಇದ್ದರೆ, ಇನ್ನೊಂದು ವರಾಹ ಮುಖ, ಸಿಂಹದ ಮುಖ, ಆಮೇಲೆ ಹಯಗ್ರೀವನ ಮುಖ, ಕುದುರೆಯ ಮುಖ, ಇಷ್ಟು ಮುಖಗಳು ಇರುತ್ತೆ ಅಲ್ಲಿ. ಸೊ ಇದನ್ನು ನೀವು ಕಾಣ್ಬೋದು. ಅದು ಹೇಗಿದೆ ಒಳಗೆ ತೋರಿಸ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಒಂದ್ಸರಿ. ಅದ್ರ ಒಳಗಡೆ ತೆಗಿಯೋಕ್ಕೆ ಬಿಡಲ್ಲ, ಇಲ್ಲಿ ಫೋಟೋ ತೋರಿಸ್ತೀನಿ. ಒಳಗಡೆ ದೇವರು ಈ ರೀತಿಯಾಗಿದ್ದಾರೆ. ಸಡನ್ನಾಗಿ ಗೊತ್ತಾಗೋದಿಲ್ಲ ಅದು ಪಂಚಮುಖಿ ದೇವಸ್ಥಾನ ಅಂತ. ಹೇಗಿದೆ ಪಂಚಮುಖಿ ಅಂತ ಈ ರೀತಿಯಾಗಿ ಇಲ್ಲಿ ನೀವು ಬಿಡಿಸಿದಾಗ ಗೊತ್ತಾಗುತ್ತೆ ನೋಡಿ. ಸೊ ಅದು ನೋಡಿ. ಸೊ ಪಂಚಮುಖಿ ದೇವಸ್ಥಾನ ಮುಗೀತು. ವಾಪಸ್ ಮಂತ್ರಾಲಯಕ್ಕೆ ಹೋಗೋಣ. ನಾನು ರೂಮಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು, ನನಗೆ ಸಂಜೆ 9 ಗಂಟೆಗೆ ಬಸ್ ಇರೋದು. ಸೊ ಅಲ್ಲಿವರೆಗೆ ಮತ್ತೆ ದೇವಸ್ಥಾನಕ್ಕಾದರೆ ಹೋಗಿ ಮತ್ತೆ ದರ್ಶನ ಮಾಡಿಕೊಂಡು ಏನಾದರೂ ಸೇವೆ ಕೊಡ್ಬೋದಾ ನೋಡಿಕೊಂಡು ಮತ್ತೆ ನೈಟ್ ಹೊರಡ್ತೀನಿ. ಸುಸ್ತಾಗ್ಬಿಡ್ತೆ ನಿನ್ನೆ ನೈಟಿಂದ ಜರ್ನಿ ಇದೆಲ್ಲ ಮಾಡಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಈಗ ಸದ್ಯಕ್ಕೆ ಇದನ್ನು ಸ್ಟಾಪ್ ಮಾಡ್ತೀನಿ. ಇನ್ನೇನಾದ್ರು ವಿಶೇಷ ಇದ್ದರೆ ಮತ್ತೆ ಮಧ್ಯದಲ್ಲಿ ತೆಗಿತೀನಿ. ನೋಡೋಣ ಹೇಗೆ ಸಿಗುತ್ತೆ ಎಲ್ಲ. ನಮ್ಮ ಆಟೋ ಇರಿ ನೋಡ್ತೀನಿ. ವಿಷಯ ಏನಂದರೆ ಸಂಜೆ ದೇವ್ರನ್ನ ನೋಡೋಣ ಅಂತ ಮತ್ತೆ ದರ್ಶನಕ್ಕೆ ಬಂದೆ. 5 ನಿಮಿಷ ದರ್ಶನ ಕಂಟಿನ್ಯೂಸ್ ಆಗಾಯಿತು. ಒಂದೇ ಕಡೆ ನಿಂತಲ್ಲ, 5ರಿಂದ 8 ನಿಮಿಷ ಅಂತೂ ಒಂದೇ ಕಡೆ ನಿಂತಿದ್ದೀನಿ. ತುಂಬ ಚೆನ್ನಾಗಿ ದರ್ಶನ ಆಯಿತು.
ಯಪ್ಪ ನನಗೆ ಎಷ್ಟು ಖುಷಿ ಆಗ್ತೀನಿ ಹೇಳೋಕ್ಕಾಗ್ತದೆ. ಅದ್ರ ಜೊತೆಗೆ ಆಚೆ ಬರ್ತೀನಿ, ರಥೋತ್ಸವಗಳು ನಡೀತಿದೆ, ಅಂದರೆ ಪಂಚರಥೋತ್ಸವ. ನಾನು ನೋಡಿದಾಗ ಆನೆ ಮೇಲೆ ದೇವ್ರನ್ನ ಕೂರಿಸಿ ಕರ್ಕೊಂಡು ಹೋಗ್ತಿದ್ರು, ಅದಾದಮೇಲೆ ಮರದ ತೇರಿನ ಮೇಲೆ, ಅದಾದಮೇಲೆ ಬೆಳ್ಳಿ ತೇರ ಮೇಲೆ, ಈಗ ಕೊನೆಯದಾಗಿ ಚಿನ್ನದ ತೇರಿನ ಮೇಲೆ ಕುತ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಎಲ್ಲನೂ ನೋಡಿದೆ. ಚಿನ್ನದ ರಥೋತ್ಸವ ಹೇಗೆ ನಡೀತಿದೆ ಅದನ್ನು ತೋರಿಸ್ತೀನಿ ನೋಡಿ. ಸೊ ನಾನೀಗ ದೇವಸ್ಥಾನದ ಆವರಣದಲ್ಲಿ ಏನು ದೊಡ್ಡ ಜಾಗ ಇದೆ ಅಲ್ಲಿ ಕೂತಿದ್ದೀನಿ. ನನ್ನ ಪಕ್ಕ ಗೋಮಾತೆ ಕೂತಿದೆ. ಈ ಮಂತ್ರಾಲಯದ ಬಗ್ಗೆ ಒಂದಷ್ಟು ಹೇಳೋಣ ಅಂತ, ಎಲ್ಲೂ ಹೇಳಿಲ್ಲ ಈ ವ್ಲಾಗ್ ಪೂರ್ತಿ, ಇವಾಗ ಹೇಳ್ತೀನಿ ಕೇಳಿ. ಈ ಮಂತ್ರಾಲಯನ ಮೊದಲು ಮಂಚಾಲಯ ಅಂತ ಕರಿತಿದ್ರು. ಏನಕ್ಕಂದರೆ ಮಂಚಾಲಮ್ಮನ ದೇವಸ್ಥಾನ ಇತ್ತು, ಹಂಗಾಗಿ ಮಂಚಾಲಯ ಅಂತ. ಈ ನಮ್ಮ ಗುರು ರಾಘವೇಂದ್ರ ಬಂದು, ನಮ್ಮ ರಾಯರು ಏನಿದ್ದಾರೆ ಅವರು ಬಂದು ಪ್ರಹ್ಲಾದ ದೇವರು ಏನಿದ್ದಾರೆ ಅವರ ಪುನರ್ಜನ್ಮ ಅಂತ ಕರೀತಾರೆ ಪುರಾಣಗಳ ಪ್ರಕಾರ. ಅವರ ಪುನರ್ಜನ್ಮನೇ ನಮ್ಮ ಪ್ರಹ್ಲಾದರವರ ಪುನರ್ಜನ್ಮನೇ ಗುರು ರಾಘವೇಂದ್ರ ಸ್ವಾಮಿ. ಅವರು ಈ ಸ್ಥಳನೇ ಯಾಕೆ ಆಯ್ಕೆ ಆಗೋಕ್ಕೆ ಅಂದರೆ, ಪ್ರಹ್ಲಾದ ಮಹಾರಾಜರು ಇದೇ ಜಾಗದಲ್ಲಿ ಯಜ್ಞ ಮಾಡಿದ ಜಾಗ ಅಂತೇಳಿ. ಅದು ಯಾವ ಯಜ್ಞ ಅಂತ ಸರಿಯಾಗಿ ಗೊತ್ತಿಲ್ಲ. ಈಗ ಏನು ಅಲ್ಲಿ ಬೃಂದಾವನ ಇದೆ ಅದೇ ಜಾಗದಲ್ಲಿ ಯಜ್ಞ ಮಾಡಿದ್ದು, ಹಾಗಾಗಿ ಅವರು ಅದೇ ಜಾಗವನ್ನು ಆಯ್ಕೆ ಮಾಡಿಕೊಂಡ್ರು ಐಕ್ಯ ಆಗಲಿಕ್ಕೆ ಅಂತ. ಇಲ್ಲಿ ಯಾಕೆ ಮಂತ್ರಾಲಯ ಅಂತ ಆಯಿತು? ಮಂಚಾಲಮ್ಮನ ದೇವಸ್ಥಾನ ಇದು ಮಂಚಾಲಯ ಅಂತಿದ್ರು ಕೂಡ ಮಂತ್ರಾಲಯ ಅಂತ ಯಾಕಾಯಿತು ಅಂದರೆ, ನೀವೀಗ ಕೇಳ್ತಿರ್ಬೋದು ಮಂತ್ರಗಳು ಕೇಳಿಸ್ತಾ ಇದೆ, ಇದೇ ರೀತಿ ಮಂತ್ರ ಘೋಷಣೆಗಳು ನಿತ್ಯ ಕೇಳ್ತಿರ್ತೀವಿ. ಮಂತ್ರ ದಿನ ಕೇಳ್ತಿರೋದ್ರಿಂದ ಇದನ್ನು ಮಂತ್ರಾಲಯ ಅನ್ನೋಕ್ಕೆ ಶುರು ಮಾಡೋದು. ಹಾಗಾಗಿ ಇದು ಬಂದಿದ್ದು ಮಂತ್ರಾಲಯ. ಅದಾದಮೇಲೆ ಇದು ಗುರುರಾಯರು ಬಂದು ಏನು ಪೌರಾಣಿಕದಲ್ಲಿ ಅಂತಲ್ಲ, 1671 ಅಂದರೆ 15ನೇ ಶತಮಾನದಲ್ಲಿ ನಮಗೆ ಬಂದಂಥವ್ರು ಗುರು ರಾಘವೇಂದ್ರ ಸ್ವಾಮಿ ಇದ್ದಂಥವ್ರು. ನಿಜಾಮರ ಆಳ್ವಿಕೆ ಕಾಲದಲ್ಲಿ ಇದ್ದಂಥವರು ನಮ್ಮ ಗುರು ರಾಘವೇಂದ್ರ ಸ್ವಾಮಿಯವರು. ಅವರ ಒಂದು ಶಕ್ತಿ ಇವತ್ತು ಅವ್ರನ್ನ ದೇವರನ್ನಾಗಿ ಮಾಡಿದ್ರು. ಅವರು ಕೊಡ್ತಿದ್ದಂಥ ದೈವಾಂಶ ಅನ್ನೋದೇನಿದೆ ಅವರಲ್ಲಿ ಹಾಗೆ ಬಂದುಬಿಟ್ಟಿತ್ತು. ಹಾಗಾಗಿ ರಾಯರನ್ನ ನಾವು ನಿಜವಾಗ್ಲೂ ನೋಡಿರುವಂಥ, ಯಾವುದೇ ಕಥೆಗಳಲ್ಲಿ ಕೇಳದೆ ಎಲ್ಲರ ಕಣ್ಣಿಗೂ ಕಂಡಂಥ ದೇವರು ಗುರುರಾಯರು. ಹಾಗಾಗಿ ಯಾವಾಗಲೂ ಅವರ ಆರಾಧನೆ ಮಾಡಿದ್ರೆ, ಅವ್ರು ಹೇಳಿದ್ರಂತೆ 700 ವರ್ಷ ನಾನು ಇಲ್ಲೇ ಕಾಯ್ತಾ ಇರ್ತೀನಿ ಎಲ್ರನ್ನ ಅಂತ. ಈಗಾಗಲೇ 400 ವರ್ಷ ಆಗಿದೆ. 1600, 1700, 1800, 1900, 400 ವರ್ಷ ಹತ್ರ ಆಗಿದೆ, ದಾಟಿದೆ ಅನಿಸುತ್ತೆ. ಇನ್ನು 300 ವರ್ಷ ಇದೆ. ಅಷ್ಟೊತ್ತಿಗೆ ನಾವು ಇರಲ್ಲ, ಯಾರೂ ಇರಲ್ಲ. ಸೊ ಅದೇನಾಗುತ್ತೆ ಆಮೇಲೆ ಗೊತ್ತಿಲ್ಲ. ಇದು ಒಂದು ಮಂತ್ರಾಲಯದ ಒಂದು ಚಿಕ್ಕ ವಿವರಣೆ. ಇಲ್ಲಿ ತುಂಬ ಇದೆ ತಿಳ್ಕೊಳ್ಳುವಂಥದ್ದು. ಆಂಧ್ರ ಪ್ರದೇಶದ ಕರ್ನೂಲ್ ಅಂತ ಏನಿದೆ ಅಲ್ಲಿ ಬರುವಂಥದ್ದು ಮಂತ್ರಾಲಯ. ಮೊದಲಿದು ಕರ್ನಾಟಕಕ್ಕೆ ಸೇರಿತು. ತದನಂತರದಲ್ಲಿ ಈ ಕರ್ನಾಟಕ ಹರಿದು ಹೋದಾಗ ಇದು ಆಂಧ್ರ ಪ್ರದೇಶಕ್ಕೆ ಬಂತು. ರಾಯಚೂರು ಗಡಿ ಭಾಗ ದಾಟಿದ್ರೆ ಸಿಗೋದೇ ಮಂತ್ರಾಲಯ. ಸೊ ಇಲ್ಲಿಂದ ರಾಯಚೂರು ಎಷ್ಟು 15 ಕಿಲೋಮೀಟ್ರ್ ಇದೆ ಬಹುಶಃ. ಬಾರ್ಡ್ರು ಬಿಚ್ಚಾಲೆ ಅಲ್ಲೇ ಸಿಗುತ್ತೆ. ಇಡುಪೋಲ್ ಏನೋ ಊರ ಹೆಸರಿದೆ, ಮರ್ತೇ ಹೋಯ್ತು. ಸೊ ಅದು ಬಾರ್ಡ್ರ್ ಸಿಗುತ್ತೆ ನಿಮಗೆ. ಅದಾದಮೇಲೆ ಬರೋದೇ ಮಂತ್ರಾಲಯ. ಸೊ ಇದು ಮಂತ್ರಾಲಯ ತುಂಬ ಅದ್ಭುತವಾಗಿತ್ತು ಎಕ್ಸ್ಪೀರಿಯೆನ್ಸು. ನನಗೆ 9 ಗಂಟೆಗೆ ಬಸ್ ಇದೆ ರಿಟರ್ನ್. ಇಲ್ಲಿ ಕೂತು ಒಂದು ಧ್ಯಾನ ಮಾಡಿ ಹೋಗುವಂಥ, ಸ್ವಲ್ಪ ಸಂಜೆ ಹೊತ್ತು ಹೇಗಿದೆ ಇದರ ವೈಖರಿ ಏನು, ಸಂಜೆ ಹೊತ್ತು ಚೆನ್ನಾಗಿರುತ್ತೆ ಅಂತ ಸುಮಾರು ಜನ ಹೇಳಿದ್ರು. ದರ್ಶನ ಮಾಡಿದೆ, ಎಷ್ಟು ಅದ್ಭುತವಾಗಿತ್ತು ಅಂದರೆ ನಿಜವಾಗ್ಲೂ ಇದು ಅದ್ಭುತವಾದದ್ದು. ಹಾಗೆ ಮಂತ್ರಾಲಯಕ್ಕೆ ಬರೋರು ಪೂರ್ತಿ ಧಾರ್ಮಿಕ ಹಾಗೂ ದೈವಿಕ ಭಾವನೆ ಇಟ್ಕೊಂಡು ಬನ್ನಿ, ಸುಮ್ಮನೆ ಹಾಗೆ ಬರೋಕ್ಕೆ ಹೋಗಬೇಡಿ. ಹಾಗಾಗಿ ಇದು ಮಂತ್ರಾಲಯದ ಒಂದು ನನ್ನ ತೀರ್ಥಯಾತ್ರೆ ಅಂತಲೇ ಹೇಳ್ಬೋದು. ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ದೆ, ಅಂದರೆ 2000 ಕೋವಿಡ್ ಆದಮೇಲೆ ಬರೋಕ್ಕೆ ಆಗಿಲ್ಲ. ಈಗ ಆ ಕಾಲ ಕೂಡ ಬಂದಿದ್ದೀನಿ, ದರ್ಶನ ಮಾಡಿದ್ದೀನಿ. 3 ಸಲ ದರ್ಶನ ಮಾಡಿದೆ ಇವತ್ತು. ತುಂಬ ಖುಷಿ ಆಯಿತು. ತುಂಬ ಅಂದರೆ 3ನೇ ಸಲ ಅಂತೂ ಎಷ್ಟೊತ್ತು ನಿಂತಿದ್ದೀನಿ ಅಂದರೆ
ಅವರು ಕಳಿಸ್ತಿಲ್ಲ, ನಾನು ಹೋಗ್ತಿಲ್ಲ, ಅಷ್ಟೊತ್ತು ನಿಂತಿದ್ದೀನಿ. ಕೊನೆಗೊಬ್ಬರು ಬಂದರು ಅಂತ ನಾನೇ ಬಂದೆ, ಸಾಕು ಅವ್ರ ದರ್ಶನ ಮಾಡೋಣ. ಇಲ್ಲ, ಯಾರೂ ತಳ್ಳೋರು ಇರಲಿಲ್ಲ. ಅಷ್ಟು ಚಂದ ದರ್ಶನ ಜೊತೆಗೆ ರಥೋತ್ಸವನ ಭಾಳ ಖುಷಿ ಆಯಿತು. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಮಂತ್ರಾಲಯದ್ದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಂತಲ್ಲ ಈ ಶೆಟ್ಟಿನ ಹೀಗೆ ನೋಡ್ತಾ ಇರಿ. ಹೊಸ ಹೊಸ ವೀಡಿಯೋಗಳಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇರ್ತೀನಿ. ಇದು ಇನ್ಫಾರ್ಮೇಷನ್ ಆಗಿರ್ಬೋದು, ಫನ್ನಿ ವೀಡಿಯೋ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಆಗಿರ್ಬೋದು, ದೇವಸ್ಥಾನಗಳ ಬಗ್ಗೆ ಆಗಿರ್ಬೋದು, ಯಾವುದಾದ್ರೂ ಸರಿ ವಿಚಾರಗಳನ್ನು ಮುಟ್ಟೋದು ನಮ್ಮ ಕೆಲಸ. ಮುಟ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ನಾನು ತಿಳ್ಕೊಂಡು ಮುಟ್ತೀನಿ, ನೀವು ನನ್ನಿಂದ ತಿಳ್ಕೊಳ್ಳಿ. ಧನ್ಯವಾದ.